ಬರ್ತಾರೆ, ಬಡತನದ ಕತೆ ಹೇಳ್ತಾರೆ. ನಾವೇನೋ ಇಲ್ಲಿ ಕಷ್ಟಪಟ್ಟು ಅವರು ಬಡತನದ ಕತೆ ಹಳ್ಳಿ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಬೆಳಿಬೇಕು, ನಮಗೆ ನಿಮ್ಮ ಹೆಲ್ಪ್ ಬೇಕು, ಹಾಗೆ ಕಷ್ಟ ಇದೆ, ಸ್ವಲ್ಪ ಸಹಾಯ ಮಾಡಿ ಅಂತ. ಲಾಸ್ಟಿಗೆ ನಿಮ್ಮ ಮೇಲೇ ಲೈಂಗಿಕ ಕಿರುಕುಳ ಕೇಸ್ ಹಾಕ್ತಾರೆ, ಕೊನೆಯ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲಾಂದರೆ ನಿಮಗೆ ನೀವು ಒಂದು ದೊಡ್ಡ ವ್ಯಕ್ತಿ ಆದರೆ ನಿಮ್ಮ ಇಮೇಜ್ಗೆ ನೀವು ಮಾಡಲೇಬೇಕು. ಇಟ್ಸ್ ವೆರಿ ಶಾರ್ಟ್ ಟೈಮ್, ಹಾರ್ಡ್ ವರ್ಕ್ ಮಾಡದೆ ಒಂದು ಸಂಪಾದನೆ ಮಾಡುವಂಥ ಟೆಕ್ನಿಕ್. ಇದಕ್ಕೆಲ್ಲ ಹೇಳ್ತಿದ್ದಾರೆ. ನನ್ನ ಮೇಲೇ ಬಂದಿಲ್ವಾ ಸರ್ ಕಳಂಕ? ಹೌದು. ಯಾರು ಗೊತ್ತು? ಜನಗಳಿಗೆ ಏನು ಗೊತ್ತು ನನ್ನ ಪರ್ಸನಲ್ ಆಗಿ? ಈಗ ಬಿಗ್ ಬಾಸ್ ಬಂದಿದ್ದೀನಿ, ನನ್ನ ನೇಚರ್ ಏನು ಅಂತ ಗೊತ್ತಾಗಿದೆ. ಮುಂಚೆ ಯಾರು ಗೊತ್ತು? ಸೀರಿಯಲ್ ಅಲ್ಲಿ ಸ್ಕ್ರಿಪ್ಟೆಡ್ ನಾವು ಆಕ್ಟ್ ಮಾಡ್ತೀವಿ, ಬಿಗ್ ಬಾಸ್ ಅಲ್ಲಿ ಸ್ಕ್ರಿಪ್ಟ್ ಇಲ್ಲ. ಈಗ ಗೊತ್ತು ನಾವು ಏನ್ ಮಾತಾಡ್ತೀವಿ, ನಮ್ಮ ಒಂದು ವ್ಯಕ್ತಿತ್ವ ಏನಿದೆ ಅಂತ. ಮುಂಚೆ ಯಾರು ಗೊತ್ತಿತ್ತು? ಬಂತು ಕಳಂಕ, ನಮ್ಮ ಹೆಸರು ಡ್ಯಾಮೇಜ್ ಆಯ್ತು. ನಾನು ಅದನ್ನೇ ಹೇಳಿದ್ದು, ನನ್ನ ತಂದೆ ತಾಯಿ ಬೆಳೆಸಿರೋ ರೀತಿ ಬೇರೆ, ಫೇಸ್ ಇಟ್. ಅವತ್ತು ಅವ್ರು ರಿಸೀವ್ ಮಾಡಿದ ರೀತಿ ಬೇರೆ. ನಾವು ಅದನ್ನ ಪ್ರೂವ್ ಮಾಡ್ಕೊಂಡ್ವಿ. ಒಂದೇ ವರ್ಷ, ಆ ಡಿಸೆಂಬರಿಂದ ಈ ಡಿಸೆಂಬರ್ವರೆಗೆ ನಾನು ನಂಬಿರೋ ನನ್ನ ಪರಮಾತ್ಮ ಜಯ ಮಹಾಕಾಲ್, ಅವ್ರನ್ನ ನಂಬಿದ್ದೆ, ದುರ್ಗೆನ ನಂಬಿದ್ದೆ. ವಿದಿನ್ 1 year ಕೊಟ್ಟರು ಆಪರ್ಚುನಿಟಿ.